ನಮಸ್ಕಾರ ನಾಡಿನ ಜನರಿಗೆ, ನಮಸ್ತೆ ಕರ್ನಾಟಕ. ಹೇಗಿದ್ದೀರಾ? ಹೇಗಿರ್ತೀರ ಬಿಡಿ ಪಾಪ, ಹೇಳೋಕ್ಕಾಗೋದಿಲ್ಲ. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಅಲ್ರಿ ಮಿಸ್ಟರ್ ಮಂಜುನಾಥ್ ಅನೂರ್ ಶಾಸಕ ಸ್ವಾಮಿ, ಮಿಸ್ಟರ್ ಮಂಜುನಾಥ್ ಅವರೇ, ಅನೂರ್ ಶಾಸಕ ಆಗೋದೇನು ಅಷ್ಟು ಸುಲಭನೇನ್ರಿ? ನಿಮ್ಮ ಅಡ್ರೆಸ್ ಗೊತ್ತಿಲ್ಲ, ನಿಮ್ಮ ಊರೇನ ಅಂತ ಗೊತ್ತಿಲ್ಲ, ನೀವು ಯಾರ ಅಂತ ಗೊತ್ತಿಲ್ಲ, ನೀವೆಲ್ಲಿಯವರು ಅಂತ ಗೊತ್ತಿಲ್ಲ. ಅಂಥದ್ರಲ್ಲಿ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಕುಮಾರಸ್ವಾಮಿ ಅವರು ನಿಮ್ಮನ್ನು ಕರೆತಂದು ಅನೂರಲ್ಲಿ ನಿಲ್ಲಿಸಿ ಗೆಲ್ಲಿಸಿ ಅಂಥ ಪವಿತ್ರವಾದ ಸ್ಥಾನಕ್ಕೆ ಕೂರಿಸಿದ್ರ, ನೀವು ಹೋಗಿ ಊಟ ಮಾಡಿದ ತಟ್ಟೆಗೆ ಕಲ್ಲಾಕ್ಬಿಟ್ಟು ಬಂದ್ಬಿಟ್ರಲ್ಲಪ್ಪ ಮಿಸ್ಟರ್ ಮಂಜುನಾಥ್ ಅವರೇ. ನಿಮ್ಗೇನ್ರಿ ಅನ್ಯಾಯ ಮಾಡಿದ್ರು ಅಲ್ರೇ ಸ್ವಾಮಿ? ಮಿಸ್ಟರ್ ಮಂಜುನಾಥ್ನವರೇ, ನಿಮ್ಮ ಮೇಲೆ ಅಪಾರವಾದ ಗೌರವ ಇತ್ತು. ಯಾಕೆ ಹೇಳಿ? ಒಬ್ಬ ಕುರ್ಬ ಅನ್ನೋ ಒಬ್ಬ ವ್ಯಕ್ತಿ ಅನೂರಲ್ಲಿ ಗೆದ್ದಿ MLA ಆಗಾರ ಅಂತ ಸಿದ್ದರಾಮಯ್ಯ ಗಂಟು ಒಂದು ಹೆಮ್ಮೆ ಇತ್ತು. ನೀವು ನೋಡಿದ್ರೆ ಹೋಗ್ಬಿಟ್ಟು ಅಡ್ಡ ಮಾತು ಹಾಕ್ಬಿಟ್ಟಲ್ಲ ಗುರು. ನಿನ್ನ ನೆಮ್ಕೊಂಡು ಬಂದಂಥ ಪಕ್ಷ ಏನಾಗಬೇಕು? ಏನಾಗಬೇಕು ಆ ಪಕ್ಷದವರು? ಏನು ಸ್ವಾಮಿ, ನಿಮ್ಮನ್ನು ಕರೆತಂದು ನಿಮ್ಮ ಅಡ್ರೆಸ್ ಗೊತ್ತಿಲ್ಲ, ನಿಮ್ಮ ಯಾವ ಊರ ಅಂತ ಗೊತ್ತಿಲ್ಲ ಅಲ್ರಿ? ಅನೂರಿಗೆ ಒಬ್ಬರು ಅಳಿ ಆಗಬೇಕು, ಇಲ್ಲ ಒಬ್ಬ ಹುಟ್ಟೂರಿನ ಮಗ ಆಗಬೇಕು, ಇಲ್ಲ ನಿಮ್ಮ ಅಕ್ಕ ತಂಗಿರ ಕೊಟ್ಟಲ್ಲಿ ಮದುವೆ ಆಗಿರಬೇಕು. ಅಲ್ಲಿ ನೀವ್ಯಾರನ್ನದೇ ಅಡ್ರೆಸ್ ಗೊತ್ತಿಲ್ಲ. ಅಂಥ ಪವಿತ್ರವಾದ ಸ್ಥಾನವನ್ನು ನಿಮ್ಗೆ ಕೊಟ್ಟಿರ್ತಕ್ಕಂಥ ಮಾನ್ಯ ಕುಮಾರಸ್ವಾಮಿ ಅವ್ರಿಗೆ ಇಂಥ ಅವಮಾನ ಮಾಡಿಬಿಟ್ಟಿಲ್ಲ ರೇ. ನಿಮ್ಮ ಜನ್ಮಕ್ಕಂದಷ್ಟು ನಾವೇನಂತ ಹೇಳನ್ರಿ? ತಾವು ದೊಡ್ಡವರು, ಶಾಸಕರು, ಏನಂತ ಹೋಗಿತ್ತಾರ್ರಿ ಜನ ಇವಾಗ? ನಾನವನ್ನಲ್ಲ ನಾನು ಅವನೇ ಅಂತ ಹೇಳ್ತಿದೆಯಲ್ಲಪ್ಪ ಶಾಸಕ. ಏನ ಗುರು MLA? ನಾಚಿಕೆ ಆಗ್ಬೇಕು ನಿಮ್ಗೆ ರೇ, ನಾಚಿಕೆ ಆಗ್ಬೇಕನ್ರಿ. ಅದಕ್ಕೆ ಮಾನ್ಯ ಕುಮಾರಸ್ವಾಮಿ ಸರ್ಗೆ ಹೇಳ್ತಾ ಇದ್ದೀನಿ, ಸ್ವಾಮಿ, ಯಾರ ಪಕ್ಷದಲ್ಲಿ MLA ಟಿಕೆಟ್ ಕೊಡ್ತಿರೋ JP ಟಿಕೆಟ್ ಕೊಡ್ತಿರೋ ನಮಗೆ ಗೊತ್ತಿಲ್ಲ. ಯಾರಿಗೆ ಕೊಡಿ MLA ಟಿಕೆಟ, ಬಾಂಡ್ ಪೇಪರ್ ಸೈನ್ ಮಾಡಬೇಕು ಅವರು. 5 ವರ್ಷ ತನಕ MLA ಆದ್ಮೇಲೆ ಈ ನನ್ನ ಮಕ್ಕಳು ಎಲ್ಲೂ ಹೋಗಕ್ಕಿಲ್ಲ. ಆ ರೀತಿ ಬಾಂಡ್ ಪೇಪರ್ ಬರ್ಕೊಬಿಟ್ಟು 5 ವರ್ಷ ಆದ್ಮೇಲೆ ತೊಲಗಿ ನನ್ನ ಮಕ್ಕಳೇ ಅಂತ ಕಳಿಸ್ಬೇಕು ಸ್ವಾಮಿ. ಆ ಥರ ನೋಡಿ ಒಂದು MLA ಟಿಕೆಟ್ ಕೊಡ್ಬೋದು. ಅಲ್ಲರೇ, ಕಾಂಗ್ರೆಸ್ ಪಕ್ಷ ಸುಟ್ಟಿ ಸುಣ್ಣಾಗಿ ತಳೆ ಇಲ್ಲದೆ ಬುಡ ಇಲ್ಲದೆ ಕೂತದ. ಇನ್ನೇನೋ 3 ತಿಂಗಳಿಗೆ 4 ತಿಂಗಳಿಗೆ ಓಡಾಯ್ತಾ ಅದ. ಅಂಥ ಪಕ್ಷನ ನೀನು ನಂಬ್ಕೊಂಡು ಮಾನ್ಯ ಮಂಜುನಾಥ್ ಅವರೇ, ಮಾಜಿ ಮಂಜುನಾಥ್ ಅವರೇ, ಉಚ್ಚಾಟನೆ ಮಾಡಬೇಕು ಅಂತ ಕೇಳ್ತಾರಲ್ಲಪ್ಪ ನಿಮ್ಗೆ. ಉಚ್ಚಾಟನೆ ಮಾಡಿ ಕಳಿಸ್ತಾರೆ ನಿಮಗೆ. ನೀವು ಹೋಗ್ಬಿಟ್ಟು ಕಿತ್ತೋಗಿರೋ ಕಾಂಗ್ರೆಸ್ಸು ಹಾಳು ಬಿದ್ದೋಗಿ ನಮ್ಮ ರೈತರ ಬದುಕನ್ನೇ ಹಾಳು ಮಾಡ್ತಾ ಕೂತದೆ, ನಮ್ಮ ರೈತರ ಬಾಳನ್ನೇ ಹಾಳು ಮಾಡ್ತಾ ಅದ, ರೈತರ ತಟ್ಟಕ ಮಣ್ಣಾಕ ಕೂತದೆ. ಅಂತ ಸರ್ಕಾರಕ್ಕೆ ಹೋಗ್ಬಿಟ್ಟು ನಾನು ಹೋಗಿ ಸೇರ್ಕತ್ತೀನಿ ಅಂದ್ಬಿಟ್ಟು ನನಗೆ JDS ಬೇಡ ಅಂತ ಹೋಯ್ತಿದ್ದಿಲ್ಲ. ಮಂಕ್ ಮುಂಡೆದೆ. ಏ ಮಾನ್ಯ ಮಂಜುನಾಥ್ ಅವರೇ, ನಿಮ್ಮೆಲ್ಲ ಭಾಳ ಅಭಿಮಾನ ಇತ್ತು, ಭಾಳ ವಿಶ್ವಾಸ ಇತ್ತು, ಭಾಳ ಗರ್ವ ಇತ್ತು ನಮಗೆ. ನಮ್ಮೂರ್ಲೊಬ್ಬ, ನಾವು ಅದೇ ಊರವ್ರು ಕಣ್ರಿ, ಅನೂರವ್ರೆ, ನಮ್ಮವರೊಬ್ರು ಶಾಸಕರವ್ರ ಅಂತ ನಿಮ್ಮಲ್ಲಿ ಒಂದ್ಸತಿ ಬಂದು ಏನೋ ಕೇಳಲಿಲ್ವಲ್ಲ ನಾವು. ಹೆಂಗಿದೆ ನಮಗೊತ್ತು. ಒಂದು ದಿವಸ ಸ್ವಾಮಿ ಶಾಸಕರಾಗಿರಿ ಅಂತ ಒಂದ್ಸತಿ ಬಂದು ಮಿಸ್ ಮಾಡಿದ್ಮಲ್ಲ ಅಷ್ಟೇ, ಇನ್ನೇನಾದ್ರು ನಾವು ಕೇಳಕ್ಕೆ ಬಂದಿಲ್ಲ. ಯಾಕಳು ಶಾಸಕರಾಗಿ ಜನಗಳು ಒಳ್ಳೇದು ಮಾಡಲಿ, ಒಳ್ಳೆ ಅಭಿಪ್ರಾಯ ಕೊಡಲಿ, ಜನಗಳಿಗೂ ಒಳ್ಳೊಳ್ಳೆ ಕೆಲಸ ಕಾರ್ಯಗಳು ಕೊಡಲಿ ಅಂತ ನಾವು ಬಿಟ್ರ ನಿಮ್ಮಿಂತ ಹಡ್ನಾಡಿ ಕೆಲಸ ಮಾಡ್ಕೊಂಡು TV ಮೊಬೈಲ್ಗಳಲ್ಲಿ ರೋಡಲ್ಲಿ ಹೋಗಿತಾರಲ್ರಿ. ಇದು ಬೇಕಾಗಿತ್ತ ಮಂಜುನಾಥ್ ಅವ್ರೆ ನಿಮ್ಗೆ? ಒಬ್ಬರು ಶಾಸಕರು ಅಂದ್ರೆ ಸುಮ್ಮನೇನ್ರಿ ರೇ, ರಾಜ ಕಣ್ರಿ. ಶಾಸಕ ಆಗಬೇಕು, ಆ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಹೋಗ್ಬಿಟ್ಟು ಒಬ್ಬ ಶಾಸಕರಾಗಬೇಕು ಆ ಸ್ಥಳದಲ್ಲಿ ಅಂತಂದ್ರೆ ಎಂಥ ಪುಣ್ಯ ಮಾಡಿರ್ಬೇಕು ರೋ. ಅಯ್ಯಯ್ಯಪ್ಪ, ಮಲೆ ಮಾದೇಶ್ವರ ಬೆಟ್ಟದಿಂದ ಆಚೆಗೆ ನೀನು ಒಬ್ಬ 100 ಸ್ಥಾನಕ್ಕೆ ಆ ಮಲೆ ಮಾದೇಶ್ವರ ಸ್ಥಳದಲ್ಲಿ ಒಬ್ಬ MLA ಆಗಬೇಕು ಅಂತಂದ್ರೆ ಎಷ್ಟು ಕೆರೆ ನೀರು ಕುಡಿಬೇಕು ಅಂತೆಲ್ಲ ಸುಲಭದಲ್ಲಿ ನೀವು ಬಂದು 1 ವರ್ಷಕ್ಕೆ ನಿಮ್ಮ MLA ಆದ್ರೆ ಅಂದ್ರೆ ಆ ಮಲೆ ಮಾದೇಶ್ವರನ ಆಶೀರ್ವಾದ ಇತ್ತಲ್ವಾ? ಅದನ್ನೇ ಕಳ್ಕೊಬಿಟ್ಟು ನೀನು ಹೋಗ್ಬಿಟ್ಟು ಅಡ್ಡ ಮತ ನಾನು ಹಾಕ್ಬಿಟ್ಟು ನಾನವನಲ್ಲ ನಾನೇ ಅವನು, ನನ್ನ ಬೇಕಾದ್ರೆ ವಿಚಾರಣೆ ಮಾಡಲಿ, ಕಸ್ಟಡಿಗೆ ತಗೊಳ್ಳಿ ಅಂದ್ರೆ ಅಂತೆಲ್ಲ ನೀವು. ಅದೆಷ್ಟರ ಮಟ್ಟಕ್ಕೆ ಚಂದ ಸ್ವಾಮಿ ರೇ. ಸ್ವಾಮಿ ಮಂಜುನಾಥ್ ಅವರೇ, ಕಾಂಗ್ರೆಸ್ ಪಕ್ಷ 4 ತಿಂಗಳು 3 ತಿಂಗಳು ಹೊಟ್ಟೋಯ್ತದ.
4-5 ಅಷ್ಟೇ ಧೂಳಿಪಟ ಆಗುತ್ತೆ ಕಾಂಗ್ರೆಸ್ಸು. ಯಾಕೇಳೆ ನಮ್ಮ ರೈತರ ಗೋಳ ಗೊತ್ತಲ್ಲ, ಮತ್ತೇನಾರು ಹೇಳೋದು ಸರ್? ರೈತರ ಚಾಕು ಎತ್ಕೊ ಬಂದಿರೋ ಕಾಂಗ್ರೆಸ್ ನೆಮ್ಕೊಂಡು ಬಂದಿಲ್ಲ. ನಿಮ್ಗೆ ಏನಂತ ಉಗಿಬೇಕು ಜನ? ಇಂಥ ಜನ. ಈ ಮಂಜುನಾಥ್ ಎಂಬ ವ್ಯಕ್ತಿ MLA ಅವರು ಅನ್ನೂರಿಗೆ ಏನಕ್ಕೆ ಬಂದರು ಅಂತ ಈ ಅಡ್ಡ ಮತ ಹಾಕಿದ ಮೇಲೆ, ಅಂದರೆ JDS ಬಿಟ್ಟು ಕಾಂಗ್ರೆಸ್ ಸೇರ್ಪಡೆ ಆಯ್ತಾರಂತ ಗೊತ್ತಾದ್ಮೇಲೆ ನಮಗೆ ಒಂದು ವಿಷಯ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ, ರಿಯಲ್ ಎಸ್ಟೇಟ್ ಮಾಫಿಯಾ ಅಂದರೆ ಮಾನ್ಯ ಮಂಜುನಾಥ್ ಅವರು ಅನೂರಿನ ಶಾಸಕ MLA ಅವರು ಬಂದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ. ರಿಯಲ್ ಎಸ್ಟೇಟ್ ಮಾಡಿ ಬ್ಲ್ಯಾಕ್ ಮನಿನ ವೈಟ್ ಮನಿ ಮಾಡ್ಕೊಂಡು ಫಾರಿಂಗ್ ಅಥವಾ ಜಪಾನ್ಗೆ ಸೆಟ್ಲ್ ಆಗ್ಬಿಡ್ಬೇಕು ಅಂತ ಬಂದೆ ಗುರು. ಅಷ್ಟು ಸುಲಭವಾಗಿ ಜನ ಬಿಟ್ಟು ಕೊಡಲ್ಲ ಕಣಪ್ಪ. ಸತ್ಯ ಗೊತ್ತಾಗ್ಬಿಡುತ್ತೆ. ಕಲ್ಲು ಹೊಡಿಸ್ಕೊಬಿಡ್ತೀರ ನೀವು ರೋಡಲ್ಲೇ. ಹೆಂಗಪ್ಪ ಅನೂರವ್ರಿಗೆ ಪಾಪ ಏನು ಗೊತ್ತಿಲ್ಲ ಜನಗಳಿಗೆ ಕರ್ಕೊಬರೋದು, 15% 30% ಕೊಡ್ತೀನಿ ಅಂತ ಹೇಳ್ಬಿಡೋದು, ಮುಂದೆ ಹೇಳ್ದಂಗಿರ್ಬೇಕು, ಮುಂದೆ ಕೊಟ್ಟಂಗಿರ್ಬೇಕು, ಹಿಂದೆ ಕಿತ್ಕೊಂಡಂಗಿರ್ಬೇಕು. ನೀವು ಮಾಡ್ತಿರೋದು ಏನು ಹೇಳಿ? ನನ್ನ ಊರಿನ ಅನೂರಿನ ಸುತ್ತಮುತ್ತ ಜನಕ್ಕೆ ಯಾರಿಗೂ ನೀವು ಕೆಲಸ ಕೊಡಿಸಿಲ್ಲ. ರೋಡ್ ಕೆಲಸ ಆಗಿರ್ಬೋದು, ಕ್ಯಾರಾಕ್ ಕೆಲಸ ಆಗಿರ್ಬೋದು, ಅಥವಾ ಏನೋ ಒಂದು ಕಾಂಟ್ರಾಕ್ಟ್ ಕೆಲಸ ಯಾವುದೇ ಕಾರಣಕ್ಕೂ ನಮ್ಮ ಅನೂರು ಜನಗ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ ಕೆಲಸ ಕೊಟ್ಟಿಲ್ಲ. ಯಾಕಂದರೆ ಬೆಂಗಳೂರಿನಿಂದ ರಿಯಲ್ ಎಸ್ಟೇಟ್ ಮಾಫಿಯನ್ನ ಕರೆತಂದು ನೀವು ಅವರಿಂದ ಹಣ ಹಾಕ್ಸಿ 30% 40% ಮಾಡ್ಕೊಂಡು ಬೇಗ ಹಣ ಮಾಡ್ಲಿಕ್ಕೆ ಹೋಗಿದ್ದೀರಲ್ಲ ಸ್ವಾಮಿ. ಇದು ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಸ್ವಾಮಿ ಮಂಜುನಾಥ್ನವ್ರೆ, ಜನಕ್ಕೆಲ್ಲ ಗೊತ್ತು ನೋಡಿ. ನಿಮ್ಮನ್ನ ಕೇಳೋಕ್ಕಾಗದೆ, ಅನುಭವಿಸೋಕ್ಕಾಗದೆ, ನೋಡೋಕ್ಕಾಗದೆ ಜನ ಸುಮ್ಮನೆ ಇದ್ರು. ಇವತ್ತು ನೀವೇ ತಿಳ್ಕೊಂಡು ರಾಜೀನಾಮೆ ಕೊಡಬೇಕಾಯ್ತು ನೀವು ಹೋಗಿ. ಅದ್ರ ಬಗ್ಗೆ ಏನು ಮಾಡಿದ್ದೀರಾ? ಅಡ್ಡ ಮತ ಓದ್ಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಏನು ಬಹಳ ರಾಷ್ಟ್ರೀಯ ಪಕ್ಷ, ಭಾಳ ಒಳ್ಳೇದು ಮಾಡ್ತೈತೆ ದಿನನಿತ್ಯ ನೋಡ್ತಿದ್ಯಾ ಕಾಂಗ್ರೆಸ್ ಪಕ್ಷ ಎಷ್ಟು ಹದಗೆಟ್ಟೋಗಿದೆ, ಎಷ್ಟು ಹಾಳ್ಬಿದ್ದೋಗಿದೆ, ಎಷ್ಟು ಅನ್ಯಾಯವಾಗಿದೆ, ಎಷ್ಟು ಜನ ತೊಂದರೆ ಕೊಡ್ತಿದೆ ಅಂತ ಗೊತ್ತಿದ್ದೆ ನೀವು ಹೋಗಿ ಕಾಂಗ್ರೆಸ್ ಪಕ್ಷ ಸೇರ್ಕೊಳಕ್ಕೆ ಹೋಗಿದ್ದಕ್ಕೆ ನೀವು ಅಡ್ಡ ಮತ ಓದ್ತಿದ್ದಾರಲ್ಲ. ಇದೆಷ್ಟರ ಮಟ್ಟಕ್ಕೆ ಸರಿ? ಅಣ್ಣ ಕುಮಾರಣ್ಣ, ನನಗೆ ಯೋಗ್ಯತೆ ಇಲ್ಲ, JDS ಪಕ್ಷದಲ್ಲಿರೋಕ್ಕೆ ಯೋಗ್ಯತೆ ಇಲ್ಲ, ಹಾಗಾಗಿ ನಾವು ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದಾಯ್ತಲ್ವಾ? ನಾಚಿಕೆ ಆಗ್ಬೇಕಲ್ವ ನಿಮ್ಗೆ? ಒಂದು ಪಕ್ಷದಲ್ಲಿ ತಿಂದು ಉಂಡಿ ಶಾಸಕರಾಗಿ ಅನುಭವಿಸಿ ಊರಲ್ಲೆಲ್ಲ ಮೆರೆದಾಡಿ ವಿಧಾನಸೌಧದ ಹತ್ರ ಓಡಾಡಿ ಎಷ್ಟು ರೀ ನಿಮ್ಮನ್ನ MLA ಆಗ್ಬೇಕಾರೆ ಸುಲಭನ ಸರ್? MLA ಆಗ್ಬೇಕಾದ್ರೆ ಸುಲಭನ ಸರ್? ಅದು ಅದೃಷ್ಟ, ಅದು ಅದೃಷ್ಟದ ಸಂಖ್ಯೆ. ಅದು ಅನೂರ್ಗೆ ಒಂದು ಬಂದಿದೆ. ನೀವು ಯಾವ ಊರವರ ನಮಗೆ ಗೊತ್ತಿಲ್ಲ ಸರ್. ನೀವು ಕುರ್ಬಾ ಅನ್ನೋದೊಂದು ಬಿಟ್ರ ನೀವು ಯಾವ ಊರ, ಯಾರು ನೆಂಟ್ರ ಕೇಳಬೇಕು ಅಂತಂದ್ರೆ ಭೈರತಿ ಸುರೇಶು ನಿಮ್ಮ ಮಾವ ಅಂತೆ, ಬಾಬಾ ಅಂತೆ, MTB ನಾಗರಾಜು ನಿಮ್ಮ ಚಿಕ್ಕಪ್ಪ ಅಂತೆ, ಸಿದ್ದರಾಮಯ್ಯವ್ರ ಮಾವ ಅಂತೆ. ಈ ಥರ ಹೇಳಕ ಜನಕ ಯಾಮಾರಿಸ್ಬಿಟ್ಟು ನೀನು MLA ಆಗೋದಲ್ಲದೆ ಅನೂರವ್ರಿಗೆ ಮೋಸ ಮಾಡ್ಬಿಟ್ಟಲ್ಲಪ್ಪ. ನಮ್ಮ ಅನೂರಿಗೆ ಮೋಸ ಮಾಡ್ಬಿಟ್ಟಲ್ಲ ಪಾಪ. ಛೇ, ನಮ್ಮ ಅನೂರು ಜನ ಏನು ಹಣ ಇಲ್ಲ ಅಂತ ತಿಳ್ಕೊಂಡಿರ ಅನೂರವ್ರ ಹತ್ರ MLA ಆಗಕ್ಕ? ನಿನ್ನ ಕೊಂಡ್ಗಳ ಅಷ್ಟು ದುಡ್ಡು ಅದ ಅನೂರವ್ರ ಹತ್ರ. ಎಲ್ಲ ಜನದವ್ರ ಹತ್ರ ಐತೆ ದುಡ್ಡು. ಅಹಿಂದ ಸಂಘಟನೆ ಇರೋದು ಅನೂರಲ್ಲಿ ಏನೋ ಎಲ್ಲರ ಹತ್ರ ಇದೆ. ದಲಿತರ ಹತ್ರ ದುಡ್ಡು ಐತೆ, MLA ಆಗ ಪವರ್ ಐತೆ. ಗೌಡರಲ್ಲೈತೆ MLA ಆಗ ಪವರು, ಕುರುಬ್ರಲ್ಲೈತೆ MLA ಆಗ ಪವರು, ಶೆಟ್ರುಗಳೈತೆ MLA ಆಗ ಪವರು, ಇನ್ನಿತರ ಜಾತಿಗಳಿಗೂ ಐತೆ MLA ಆಗ ಪವರು. ಆದ್ರ ಅದೃಷ್ಟ ಇಲ್ಲ ಅಂತ ತಿಳ್ಕೊಬೇಡ. ಯಾರ ಪಾಪ ಬಂದಿದ್ದಾರೆ ಪುಣ್ಯಾತ್ಮ, ಒಂದು ಅವಕಾಶ ಮಾಡ್ಕೊಡೋಣ ಅಂತ ನಿಮಗೆ ಕೊಟ್ಟರು. ಅದು ಒಂದೇ ಪಾಪ ಸಾಲಿಡ್ ಗೆಲ್ತಾ ಇದ್ರು ಯಾರೋ ನರೇಂದ್ರ ಅವರು, ಮಾಜಿ MLA ಆಗಿರ್ತಕ್ಕಂಥ ನರೇಂದ್ರ ಅವರು ಸಾಲಿಡ್ ಗೆಲ್ತಿದ್ರು ನೋಡಿ. ನಿಮ್ಮ ಅದೃಷ್ಟಕ್ಕ ಏನೋ ಹೇಳ್ತಾ ಇದ್ರು ಹಿಂದ್ಗಡೆಯಿಂದ ಜನ. ಈ ಮಂಜುನಾಥನ್ಗೋಸ್ಕರ ಮಾನ್ಯ ಸಿದ್ದರಾಮಯ್ಯನವರೇ ಕ್ಯಾನಸು ಬರಲಿಲ್ಲ, ಹಾಗಾಗಿ ಅವ್ನಿಗೆ ಅದೃಷ್ಟ ಆಯ್ತು. ಒಳ ಸಮಾಚಾರ ಏನಪ್ಪ ಅಂದ್ರೆ ಸಿದ್ದರಾಮಯ್ಯವ್ರು ನಿನ್ನೆ ನಿಂತು ಗೆಲ್ಸ್ಕೊಟ್ಟಾರ ಅಂತ. ಈಗ ಅವ್ರಿಗೂ ಕೂಡ ನಿಮಗೆ ಕಪ್ಪಸಿ ಬೆಳೆದು ಬಿಟ್ರಿ. ಹೆಂಗೋ ಬದುಕಳ್ಳಿ ನಮ್ದೊಂದು ಹುಡುಗ ಅನೂರ್ಲಿ ಶಾಸಕರಾಗಿ ಅಂತ ಹೇಳಿದಕ್ಕೆ ನೀವು ಅವ್ರಿಗೂ ಕೂಡ ಮಸಿ ಬೆಳೆದು ಬಿಟ್ರೆ. ನಿಜ ಹೇಳ್ಬೇಕು ಅಂತಂದ್ರ ಮಾನ್ಯ ಸಿದ್ದರಾಮಯ್ಯವ್ರು ಎಷ್ಟೋ ಪರವಾಗಿಲ್ಲ,
ಮಾತಿಗೆ ತಪ್ಪದೆ ಸಿದ್ದರಾಮಯ್ಯ ಒಬ್ಬ ವ್ಯಕ್ತಿ ಶಾಶ್ವತ ಮುಖ್ಯಮಂತ್ರಿ. ಇವತ್ತು ಒಂದು ಕೂಗು ಹಾಕಿದ್ರು ನಾಡಿನ ಜನ ಎಲ್ಲ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ಬಿಡೋರು, ಸ್ವಾಮಿ ನೀವು ರಾಜೀನಾಮೆ ಕೊಡ್ಬೇಡಿ ಅಂತ ಹೇಳೋರು. ಆದರೆ ಯಾರಿಗೂ ಕೂಡ ಒಂದೇ ಒಂಚೂರು ಸುಳುವು ಕೊಡ್ದೇನೆ ಮೇಲಿಂದ ಆರ್ಡರ್ ಬಂದ ತಕ್ಷಣನೇ ರಾಜೀನಾಮೆ ಕೊಟ್ಬಿಟ್ಟು ಬಂದಂಥ ವ್ಯಕ್ತಿ ಏನಾರು ಇದ್ರ ಅದು ಮಾನ್ಯ ಸಿದ್ದರಾಮಯ್ಯನವರು. ನಿಜ ನಿಜ ಬಂಧುಗಳೇ, ನೀವು ಹೇಳ್ದಂಗೆ ಶಾಶ್ವತ ಮುಖ್ಯಮಂತ್ರಿ ಶಾಶ್ವತ ರಾಮಯ್ಯ ಅವರೆಲ್ಲ ಹೃದಯದ ಉಳ್ಕೋರು. ಕುರುಬುರುಗೋ ಒಂದು ಹೆಸರು ಉಳಿಸ್ಬಿಟ್ಟು ಹೋದ. ಅಲ್ಲರೇ ಮಂಜುನಾಥ್ ಅವರೇ, ಕೊಟ್ಟ ಮಾತ ತಪ್ಪದೆ ರಾಜೀನಾಮೆ ಕೊಟ್ಬಿಟ್ಟು ಹೋದಪ್ಪ ಸಿದ್ದರಾಮಣ್ಣವರು. ಅವ್ರಿಗಿಂತ ನೀವು ದೊಡ್ಡವ್ರ? ಅವ್ರನ್ನ ನೆನೆಸ್ಕೊಂಡು ಅವ್ರನ್ನ ಒಂಚೂರು ಮೈಂಡ್ಗೆ ಇಟ್ಕೊಂಡು ಒಂದು ಗುರುಗಳನ್ನ ಅಯ್ಯಪ್ಪ ಇರಪ್ಪ ಇಲ್ಲಿ ಮಾನ್ಯ ಮುಖ್ಯಮಂತ್ರಿಗಳೇ ಗೌರವ ಕಾಪಾಡೋರ. ನಾವು ಅವ್ರಿಗಿಂತ ನಮ್ಮ ಇನ್ನೂ ಕಿರಿಯವರು. ನಾಮೊಂದು ಈ JDSಗೆ ಒಂದು ಗೌರವ ಕೊಡೋಣ ಅಂತಂದೆ. ನೀನು ಹೋಗ್ಬಿಟ್ಟು JDSಗೆ ಅಡ್ಡ ಮಾತು ಹಾಕ್ಬಿಟ್ಟು ಕಾಂಗ್ರೆಸ್ ಸೇರ್ತೀನಿ ಅಂದ್ಬಿಟ್ಟು ಸೇರಾಗಿದ್ರೆ ಹೋಗಿ ಸೇರ್ಕೋಬೇಕಾಯ್ತು. ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ನ ಯಾರು ಬೇಡ ಅಂದರು? JDSಗೆ ಯಾಕೆ ಅನ್ಯಾಯ ಮಾಡ್ತೀರಿ? JDSಗೆ ಯಾಕೆ ಅನ್ಯಾಯ ಮಾಡ್ತೀರಾ? ಯಾವ ಊರ ನೀವು? ಯಾವ ಅಡ್ರೆಸ್? ಎಲ್ಲಿದ್ದೀರಾ ನೀವು? ಎಲ್ಲಿಂದ ಬಂದ್ರಿ? ಅನೂರಿನಲ್ಲಿ ನೀವು ಬಂದ್ರಲ್ಲಪ್ಪ ಅಡ್ರೆಸ್ ಇಲ್ಲದೆ. ಅನೂರಲ್ಲಿ 174 ಹಳ್ಳಿಗಳವೆ, 24 ಗ್ರಾಮ ಪಂಚಾಯತಿ ಐತೆ, 16 ತಾಲೂಕ್ ಪಂಚಾಯತಿ, 8 ಜಿಲ್ಲಾ ಪಂಚಾಯತಿ ಐತೆ. ಆ ಊರಲ್ಲಿ ನಿಮ್ದು ಯಾವ್ದಾದ್ರು ಅಡ್ರೆಸ್ ಇದೆಯಾ? ಇಲ್ಲ ಅನೂರಿನ ಸುತ್ತಮುತ್ತ ಹಳ್ಳಿಯ ಅಳಿಯನ? ಇಲ್ಲ ಅನೂರು ಭಾಗದ ಸುತ್ತಮುತ್ತಲಿನ ಹುಟ್ಟು ಮಗನ? ಇಲ್ಲ ಅನೂರಿನ ಸುತ್ತಮುತ್ತ ಹಳ್ಳಿಯ ಮೊಮ್ಮಗನ? ಇಲ್ಲ ಅನೂರಿನ ಸುತ್ತಮುತ್ತಲಿ ನಿಮ್ಮ ಅಕ್ಕ ತಂಗಿ ಯಾರು ಮದುವೆ ಆಗಿದ್ದಾರಾ? ಇಲ್ಲ ಆ ನಂಟಿಸ್ತಾನವ? ಏನೋ ಇಲ್ಲದ ಒಬ್ಬ ನಂಟಿಸ್ತಾನೆ ಇಲ್ಲದ ಒಬ್ಬ ಏಕೈಕ ಬಂದ ಒಬ್ಬ ವ್ಯಕ್ತಿಗ ಇಲ್ಲಿ ಒಬ್ಬ MLA ಆಯ್ತಾನಂತಂದ್ರ ಅದು ನಿಮ್ಮ ಅದೃಷ್ಟನ ಹೊರತು ಇನ್ಯಾವುದು ಅಲ್ಲ ಕಣ್ರಿ ಮಿಸ್ಟರ್ ಮಂಜುನಾಥ್ನವರೇ. ಊಟ ಮಾಡಿ ತಟ್ಟಾಗ ಕಲ್ಲಾಗ್ತಿದೆ ಅಲ್ಲೋ ಸ್ವಾಮಿ. ನಿಮ್ಮನ್ನ ಶಾಸಕರು ಅನ್ಬೇಕು, ಗುರು ಅನ್ಬೇಕು, ಇಲ್ಲ ಏನ್ರಿ ಸ್ವಾಮಿ ಅನ್ಬೇಕು, ಅದು ನಿಮಗೆ ಬಿಟ್ಟಿದ್ದು. ಆದರೆ ಜನಗಳು ನಿಮಗೆ ನೀವೇನಾರು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ರ ಹೇಳ್ತೀನಿ ಕೊಡಿ ಮುಂದಿನ ಭವಿಷ್ಯ. ನೀವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕು ಅಂತ ನಿಟ್ಟುಸಿರು ಬಿಟ್ಕೊಂಡು ಹೋಗ್ತಾ ಇದ್ದೀರಾ. ಗೆಲ್ಲದೆ BJP, ಗೆಲ್ಲದೆ JDS, ಏಳು ಮೈತ್ರಿ ಆಯ್ತವೆ. ಕಾಂಗ್ರೆಸ್ ಪಕ್ಷನ ಧೂಳಿ ಪಟ ಮಾಡಿ ಕೆಳಕಾಕ ತುಳಿದು ಪೆಟ್ರೋಲ್ ಹಾಕ ಸೂಟ್ ಮಾಡ್ತಾರೆ. ಪೆಟ್ರೋಲ್ ಹಾಕೊಂಡು ಸುಟ್ಟು ಹಾಕ್ಬಿಡ್ತಾರೆ. ಕಾಂಗ್ರೆಸ್ ಪಕ್ಷ ಅನ್ನನ್ನೇ ಕಿತ್ತಿ ಬಿಸಾಕ್ತಾರೆ. ಜಾತಿ ಅನ್ನೋದೇ ತೊಲಸಿ ಎಲ್ಲಾ ಜಾತಿನಂತ ಒಂದು ಮಾಡೋದಂತ ಏನಾರು ಇದ್ರ ಅದು JDS ಪಕ್ಷ, ಅದು BJP ಪಕ್ಷ. ನಾವೇನು ಅವೆರಡು ಪಕ್ಷಕ್ಕೆ ಕೊಂಡಾಡ್ಬಿಟ್ಟು ಇಸ್ಕೋಬೇಕಾಗಿಲ್ಲ. ಅವರ ನಾನು ತಿಳಿದ ಪ್ರಕಾರ, ನಾನು ತಿಳಿದಂಥ ಮಾಹಿತಿ, ಇವತ್ತು ಜಾತಿನೇ ಇಲ್ಲ ಅಂತ ಮಾಡಿ ಒಳ್ಳೆಯ ರೀತಿ ತಗೊಂಡು ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಿರೋ ಅಂತ ಪಕ್ಷ ಏನಾರು ಇದ್ರ ಅದು JDS ಪಕ್ಷ, BJP ಪಕ್ಷ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜಾತಿನೂ ಹೊಡೆದು ಎಲ್ಲಾರನ್ನು ಮುಂಡ ಮುಗಿಸಿ ಎಲ್ಲ ರಾಷ್ಟ್ರನೂ ಕಿತ್ಕೊಂಡು ಜಪಾನು ಅಮೆರಿಕ ಹೋಗಿ ಸಟ್ಲಾಗ ಕೂತವ್ರ ಕಂಡ್ರೆ ನಿಮ್ಮ ನಿಜವಾಗ್ಲೂ ಒಳ್ಳೇದಾಯ್ತಿದ್ದ. ಕಾಂಗ್ರೆಸ್ ಪಕ್ಷಕ್ಕೆ ಹೋಯ್ತೀನಿ ಅಂತಿದೆಯಲ್ಲ, ಹೋಗೋ 4 ತಿಂಗಳಿಗೆ ನಿನ್ನ ಮುಖಕ್ಕೆ ಮಸಿ ಬೆಳೆದು ಎತ್ತಿ ಎಸತೀರ ನಿನ್ಗ. ಆವಾಗ ಗೊತ್ತಾಯ್ತ ನಾನು JDS ಪಕ್ಷಕ್ಕೆ ನಾನು ಎಷ್ಟು ಮೋಸ ಮಾಡಿದೆ ಅಂತ. ಅನ್ಬೋಕ್ಸಪ್ಪ ಅನ್ಬೋಕ್ಸು. ನಮ್ಗೇನು ಬೇಕು? ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನಕದಾಸ, ಜೈ ಭೀಮ್.